ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂತಾರ ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾದ ನಂತರ ಇದೀಗ ಇಡೀ ಕನ್ನಡ ಇಂಡಸ್ಟ್ರಿ ಜೊತೆಗೆ ಇಡೀ ನಮ್ಮ ಭಾರತೀಯ ಚಿತ್ರರಂಗವೇ ಮಾತಾಡ್ತಿದೆ. ಅದೇನೆಂದರೆ, ನೋಡಿದರೆ ಶೆಟ್ರು ಮಾಡುವಂಥ ಸಿನಿಮಾ ನೋಡ್ಬೇಕಪ್ಪ. ಅದು ರಿಷಬ್ ಶೆಟ್ಟಿ ಆಗಿರ್ಬೋದು, ಅಥವಾ ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಅಥವಾ ರಾಜ್ ಬಿ ಶೆಟ್ಟಿ ಆಗಿರ್ಬೋದು. ಅವರ ಸಿನಿಮಾವನ್ನು ನೋಡಿದ್ರೆ ನೋಡುಗರಿಗೇನು ಮೋಸ ಇಲ್ಲ ಎನ್ನುವಂಥ ಒಂದು ಮಾತು ಪದೇ ಪದೇ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಮೂರು ಕೂಡ ಬೇರೆ ಬೇರೆ ಥರದ ಸಿನಿಮಾವನ್ನು ಮಾಡ್ತಾರೆ. ಒಬ್ಬರು ಸಂಬಂಧಿಗಳಿಗೆ ಬೆಲೆ ಕೊಟ್ಟರೆ, ಮತ್ತೊಬ್ಬರು ಹಾಸ್ಯಕ್ಕೆ ಬೆಲೆ ಕೊಡ್ತಾರೆ, ಮತ್ತೊಬ್ಬರು ತಮ್ಮ ಮಣ್ಣಿನ ಕಥೆಯನ್ನು ಹೇಳ್ತಾರೆ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಇದು ಈಗ ಸಿನಿಮಾದಲ್ಲಿನ ಸಿದ್ಧ ಸೂತ್ರ ಇರುತ್ತಲ್ಲ, ಆರ್ ಫೈಟು, ಆರ್ ಸಾಂಗು, ಖಡಕ್ ವಿಲನ್ನು ಎನ್ನುವಂಥ ಸಿದ್ಧ ಸೂತ್ರವನ್ನು ಮುರಿದ ಹೆಗ್ಗಳಿಕೆ ಯಾರಿಗಾದರೂ ಇದ್ದರೆ ಅದು ಈ ಮೂವರಿಗೆ ಸಲ್ಲತ್ತೆನ್ನುವುದು ಕೂಡ ಇದೀಗ ಸಾಬೀತಾಗ್ತಿದೆ. ಮತ್ತು ಅವರು ಕೊಟ್ಟಂಥ ಸಿನಿಮಾಗಳು ಕೂಡ ಕನಿಷ್ಠ 100 ಕೋಟಿಯನ್ನು ಗಳಿಸುತ್ತೆ ಅನ್ನುವಂಥ ನಂಬಿಕೆ ನಿರ್ಮಾಪಕರಿಗಿದೆ. ಜೊತೆಗೆ ಇಡೀ ರಾಷ್ಟ್ರವೇ ಈ ಶೆಟ್ಟರ ಗ್ಯಾಂಗ್ನ ಬಗ್ಗೆ ಮಾತಾಡಿಕೊಳ್ಳುವಂಥ ಒಂದು ಹೆಮ್ಮೆಯ ಗಳಿಗೆ ಇದೀಗ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಥಮವಾಗಿ ಎಂಟ್ರಿ ಕೊಟ್ಟವರು ರಕ್ಷಿತ್ ಶೆಟ್ಟಿ. ಅದಾದ ನಂತರ ರಿಷಬ್ ಶೆಟ್ಟಿ ಬರ್ತಾರೆ. ಅದಾದ ನಂತರ ರಾಜ್ ಬಿ ಶೆಟ್ಟಿ ಅವರು ಕೂಡ ನಟನೆ ಮತ್ತು ನಿರ್ದೇಶನ ಎಲ್ಲದರ ಮುಖಾಂತರ ಮೋಡಿಯನ್ನು ಮಾಡ್ತಾರೆ. ಮತ್ತು ಸಿನಿಮಾದಲ್ಲಿ ಹೀರೋ ಆಗಬೇಕಂದ್ರೆ ಸುಂದರವಾಗಿರಬೇಕು, ಮೈಕಟ್ಟಿರಬೇಕು, ಹಾಗಿರಬೇಕು, ಹೀಗಿರಬೇಕು ಎನ್ನುವಂಥ ಒಂದು ಮಾತನ್ನು ಅಲೆಗಳೆದು ಬಂದವರು ಈ ಮೂರು. ಇದರ ಮೊದಲ ಭಾಗವಾಗಿ ನಾವು ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಮಾತಾಡ್ತಾ ಹೋದರೆ, ನೋಡಿ, ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮುಖಾಂತರ ಜನಪ್ರಿಯರಾಗ್ತಾರೆ. ಅಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರು ಭಾವನೆಗಳಿಗೆ, ಸಂಬಂಧಗಳಿಗೆ ಬೆಲೆ ಕೊಡುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಮತ್ತು ಅವರಿಗೆ ಅತ್ಯಂತ ಆ್ಯಪ್ಟ್ ಆಗಿ ಅದು ಕೂರುತ್ತೆ. ಒಂದು ಕಡೆ ಆಧ್ಯಾತ್ಮದ ಹುಡುಗನಾಗ್ತಾರೆ, ಮತ್ತೊಂದು ಕಡೆ ರೊಮ್ಯಾಂಟಿಕ್ ಹುಡುಗನಾಗ್ತಾರೆ ರಕ್ಷಿತ್ ಶೆಟ್ಟಿ ಅವರು. ಒಟ್ಟಾರೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಅಂದ ಕೂಡಲೇ ಅಲ್ಲೊಂದು ಗಂಭೀರವಾದಂಥ ಭಾವನೆ ಇರುತ್ತೆ, ಗಂಭೀರವಾದಂಥ ಒಂದು ಸಂಬಂಧಗಳಿಗೆ ಬೆಲೆ ಕೊಡುವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇಲ್ಲಿಯ ತನಕವೂ ಕೂಡ ಅವರು ಸಂಬಂಧಗಳಿಗೆ ಬೆಲೆ ಕೊಡುವಂಥ ಒಂದು ಪಾತ್ರದಲ್ಲಿ ಗಂಭೀರವಾಗಿ ನಟಿಸ್ತಾರೆ ಮತ್ತು ಅದಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಇದು ಒಂದು ಸಿನಿಮಾ. ಎರಡನೇ ಸಿನಿಮಾ ನೋಡಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಇದರಲ್ಲೂ ಕೂಡ ಯಾರು ವಿಲನ್ಗಳಿಲ್ಲ, ಯಾವುದೇ ಫೈಟ್ ಇಲ್ಲ, ಯಾವುದೇ ಸಾಂಗ್ಸ್ ಇಲ್ಲ. ಸಿದ್ಧ ಸೂತ್ರವನ್ನು ಮುರಿದು ಬಂದು ಗೆದ್ದು ಬಂದಂಥ ಒಂದು ನಾರ್ಮಲ್ ಸಿನಿಮಾ ಇದು. ಇದರಲ್ಲೂ ಕೂಡ ಅರ್ಚಾಟ ಕಿರ್ಚಾಟ ಯಾವುದೂ ಇಲ್ಲ. ಸಿಂಪಲ್ ಆಗಿ ಮನುಷ್ಯ ಅಂದರೆ ಹೇಗಿರಬೇಕು, ಭಾವನೆ ಅಂದರೆ ಹೇಗಿರಬೇಕು, ಅಪ್ಪ ಅಮ್ಮನ ಸಂಬಂಧ ಬಂದರೆ ಹೇಗಿರಬೇಕು, ಯಾವುದೇ ಡೈಲಾಗ್ಸ್ ಜಾಸ್ತಿ ಇಲ್ಲದೆ ಗೆದ್ದು ಬಂದಂಥ ಒಂದು ಸರಳ ಸಿನಿಮಾ. ಇದನ್ನು ಹೇಮಂತ್ ರಾವ್ ಎನ್ನುವಂಥ ಒಬ್ಬ ಅತ್ಯುತ್ತಮ ನಿರ್ದೇಶನ ಮಾಡ್ತಾರೆ. ಅದಕ್ಕೆ ಆ್ಯಪ್ಟ್ ಆಗುವಂತೆ ನಟಿಸಿದ್ದು ಮತ್ತು ಕಥೆಯನ್ನು ಸೆಲೆಕ್ಟ್ ಮಾಡಿದ್ದು ಅಂದರೆ ಅದು ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅಂದ ಕೂಡಲೇ ಅಲ್ಲೊಂದು ಭಾವನೆಗಳ ಸಿನಿಮಾ ಇರುತ್ತೆ, ಅಲ್ಲೊಂದು ಸಂಬಂಧಗಳ ಸಿನಿಮಾ ಇರುತ್ತೆ. ಅದಾದ ನಂತರ ಕಮರ್ಷಿಯಲ್ ಆಗಿ ಹಿಟ್ ಕೊಟ್ಟಂಥದ್ದು ಅಂದರೆ ಅದು ಕಿರಿಕ್ ಪಾರ್ಟಿಯಲ್ಲಿ ಇಲ್ಲಿ ಮತ್ತೊಬ್ಬ ಶೆಟ್ಟಿ ಎಂಟ್ರಿ ಆಗುತ್ತೆ. ಅಂದರೆ ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರಿಗೆ ಸಿನಿಮಾವನ್ನು ಮಾಡ್ತಾರೆ, ಕತೆ ಬರೋ ಸಿನಿಮಾವನ್ನು ಮಾಡ್ತಾರೆ. ಇಲ್ಲಿ ಅನೇಕ ಸ್ಟಾರ್ಗಳು ಹುಟ್ಕೊಬಿಡ್ತಾರೆ. ಅಂದರೆ ರಕ್ಷಿತ್ ಶೆಟ್ಟಿ ಕಮರ್ಷಿಯಲ್ ಹೊರಾಗ್ತಾರೆ, ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಆಗ್ತಾರೆ, ಹಾಡುಗಾರ ವಿಜಯ್ ಪ್ರಕಾಶ್ ಅವರು ದೊಡ್ಡ ಸ್ಟಾರ್ ಆಗ್ತಾರೆ, ಜೊತೆಗೆ ಅಲ್ಲೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹುಟ್ಕೊಳ್ತಾರೆ. ಜೊತೆಗೆ ಇಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರೇ ಒಂದು ಹಣ ಹಾಕಿ ಸುಮಾರು 50 ಕೋಟಿ ಹಣವನ್ನು ಗಳಿಸಿದೆ ಅನ್ನುವಂಥ ಹೆಗ್ಗಳಿಕೆ ಕೂಡ ಬರುತ್ತೆ. ಜೊತೆಗೆ ಬೆಳಗಾಗಿದ್ದು ಯಾರ ನೋಡಿದನ್ನುವಂಥ ಸಾಂಗ್ 100 ಮಿಲಿಯನ್ಸ್ ದಾಟುತ್ತೆ. ಹೀಗಾಗಿ ಇಲ್ಲಿ ಕಿರಿಕ್ ಪಾರ್ಟಿ ಎನ್ನುವಂಥ ಒಂದು ಕಾಲೇಜ್ ಕಿರಿಕ್ ಸಬ್ಜೆಕ್ಟ್ ಇಟ್ಕೊಂಡು ಬಂದಂಥ ಈ ಸಿನಿಮಾ ಭಾವನೆಗಳ ಜೊತೆಗೆ ಆಟ ಆಡೋದನ್ನು ನಿಲ್ಲಿಸ್ಬೇಕು ಎನ್ನುವಂಥ ಒಂದು ಸಿನಿಮಾ ಇದೀಗ ದೊಡ್ಡ ಹಿಟ್ಟಾಗಿ ಅನೇಕ ಸ್ಟಾರ್ಗಳನ್ನ ಹುಟ್ಟಾಕಿದಂಥ ಸಿನಿಮಾ. ಹಾಗಾಗಿ ರಕ್ಷಿತ್ ಶೆಟ್ಟಿ ಅಂದ ಕೂಡಲೇ ಪ್ರಥಮವಾಗಿ ಆದ್ಯತೆ ಬರುವುದು ಅದು ಭಾವನೆಗಳಿಗೆ, ಗಂಭೀರವಾದಂಥ ಒಂದು ಸಂಬಂಧಗಳಿಗೆ, ಗಂಭೀರವಾದಂಥ ಈ ಫೀಲಿಂಗ್ಸ್ ಇರುತ್ತಲ್ಲ, ಅದು ಲವ್ ಆಗಿರ್ಬೋದು, ಅಥವಾ ಬೇರೆ ಅಪ್ಪ ಅಮ್ಮನ ಸಂಬಂಧ ಆಗಿರ್ಬೋದು, ತಂಗಿಯ ಸಂಬಂಧ ಆಗಿರ್ಬೋದು, ಸ್ನೇಹಿತರ ಸಂಬಂಧ ಆಗಿರ್ಬೋದು. ಒಟ್ಟಾರೆಯಾಗಿ ರಕ್ಷಿತ್ ಶೆಟ್ಟಿ ಇದ್ದಾರೆ ಅಂದ ಕೂಡಲೇ ಅಲ್ಲಿ ಒಂದು ಗಂಭೀರವಾದಂಥ ಆಳವಾದಂಥ ಸಂಬಂಧಗಳಿಗೆ ಬೆಲೆ ಕೊಡುವಂಥ ಒಂದು ವಿಷಯ ಇದ್ದೇ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಮತ್ತೆ ವರ್ಸಟೈಲ್ ಆ್ಯಕ್ಟರ್ ಆಗಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡದ್ದು ಅವನೇ ಶ್ರೀಮನ್ನಾರಾಯಣ. ಅದರಲ್ಲೂ ಕೂಡ ವಿಚಿತ್ರವಾದಂಥ ಸಬ್ಜೆಕ್ಟ್ ಇಟ್ಕೊಂಡ್ರೂ ಕೂಡ, ಅಥವಾ ಈ ರಹಸ್ಯವನ್ನು ಭೇದಿಸುವಂಥ, ಗಂಟನ್ನು ಭೇದಿಸುವಂಥ ಸಿನಿಮಾ ಇದ್ದರೂ ಕೂಡ ಅಲ್ಲೊಂದು ಆಗಾಗ ಗಂಭೀರವಾದಂಥ ವಿಷಯ ಇಟ್ಕೊಂಡು ಅದರ ಹಿಂದೆ ಬಿದ್ದಂಥ ಸಿನಿಮಾವೇ ಅವನೇ ಶ್ರೀಮನ್ನಾರಾಯಣ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಕೂಡ ಪ್ರತಿಭಾನ್ವಿತ ನಟನಾದಂಥ ರಕ್ಷಿತ್ ಶೆಟ್ಟಿ ಅವರು. ಇದಾದ ನಂತರ ಮತ್ತೊಂದು ಸಿನಿಮಾ ಬರುತ್ತಲ್ಲ, ಅದು ಕೂಡ ನನ್ನ ಇಲ್ಲಿನ ಜರ್ನಿಯಲ್ಲಿ ಒಂದು ಫೇವ್ರೇಟ್ ಸಿನಿಮಾ ಅಂತ ಹೇಳ್ಬೋದು. ಅದೇ 777 ಚಾರ್ಲಿ. ನೋಡಿ, ಇಲ್ಲಿ ಭಾವನೆಗಳಿಗೆ ಬೆಲೆ ಕೊಟ್ಟಂಥ ಒಂದು ವಿಷಯ ಇದೆಯಲ್ಲ, ಅದು ಎಲ್ಲಿಯೂ ಕೂಡ ಸಿಗಲ್ಲ.
ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕವೂ ಕೂಡ ಈ ಸಿನಿಮಾವನ್ನು ನೋಡ್ತಾರೆ. ಯಾಕಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಲ್ಲೊಂದು ದೊಡ್ಡದಾದಂಥ ಆಳವಾದಂಥ ಒಂದು ವಿಷಯ ಇದೆ. ಅಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಒಂದು ಸಂಬಂಧ ಇರುತ್ತೆ. ಮಾನವನ ಭಾವನೆಗಳನ್ನು ಕೂಡ ಇವು ಪ್ರಾಣಿಗಳು ಅರ್ಥ ಮಾಡ್ಕೊಳ್ಳುತ್ತೆ. ಅಷ್ಟು ಗಂಭೀರವಾದಂಥ ಪ್ರೀತಿ ಜೀವಿಗಳಲ್ಲಿರುತ್ತೆ. ಅದು ಮಾನವ ಆಗಿರ್ಬೋದು, ಒಂದು ಮನುಷ್ಯ ಆಗಿರ್ಬೋದು, ಅಥವಾ ಪ್ರಾಣಿ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಅವ್ರದ್ದೇ ಆದಂಥ ಸಂಬಂಧ ಇದೆ ಅನ್ನುವಂಥ ಸಿನಿಮಾದಾಗಿತ್ತು. ಅದಾದ ನಂತರ ಎರಡು ಮುಗ್ಧ ಜೀವಿಗಳ ಅಥವಾ ಮನುಷ್ಯರ ಪ್ರೀತಿಗಳು ಅಥವಾ ಎರಡು ಮುಗ್ಧ ಜೀವಿಗಳ ಒಂದು ಪ್ರೀತಿಯ ಸಲುವಾಗಿ ಹುಟ್ಕೊಂಡಂಥ ಸಿನಿಮಾ ಸಪ್ತ ಸಾಗರದಾಚೆ ಎಲ್ಲೋ ಭಾಗ 1 ಬರುತ್ತೆ, ಭಾಗ 2 ಬರುತ್ತೆ. ಅಲ್ಲೂ ಕೂಡ ಒಂದು ವಿಶಿಷ್ಟವಾದ ಸಂಬಂಧ ಅಂತ ಹೇಳ್ಬೋದು. ತಾನು ನಂಬಿದಂಥ ಹುಡುಗಿಯ ಸಲುವಾಗಿ ಏನು ಬೇಕಾದರೂ ಮಾಡ್ತೇನೆ, ಅದು ಎಂಥ ಹಂತಕ್ಕೆ ಹೋದರೂ ಮಾಡ್ತೇನೆ, ಆದರೆ ಅವಳಿಗೆ ಮೋಸ ಮಾಡಲ್ಲ ಎನ್ನುವಂಥ ಕಾರಣಕ್ಕಾಗಿ ಆ ಕಥೆಯಲ್ಲಿ ಆ್ಯಕ್ಟ್ ಮಾಡಿದಂಥ ಸಂದರ್ಭ ಇದೆಯಲ್ಲ, ಅದು ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆಯುವಂತೆ ಮಾಡುತ್ತೆ. ಅದು ಸಪ್ತ ಸಾಗರದಾಚೆಗೆ ಎಲ್ಲೋ. ಅದಾದ ನಂತರ ಅಂದರೆ ಅದಕ್ಕಿಂತ ಮೊದಲು ಸಿನಿಮಾ ಹಿಟ್ಟಾದ ಕೂಡಲೇ ಯಾರಾದರೂ ಮತ್ತೆ ಸಿನಿಮಾವನ್ನು ಮಾಡ್ತಾಯಿದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಜೊತೆಗೆ ಅದನ್ನು ಧೈರ್ಯಪಟ್ಟು ಉಳಿದವರು ಕಂಡಂತೆ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ರಕ್ಷಿತ್ ಶೆಟ್ಟಿ ಅವರು ಇದೀಗ ಗಂಭೀರವಾದ ವಿಷಯಗಳನ್ನು ತೆಗೆದುಕೊಳ್ತಾರೆ ಎನ್ನುವುದಕ್ಕೆ ಇದು ಉತ್ತಮ ಕೈಗನ್ನಡಿ ಅಂತ ಹೇಳ್ಬೋದು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಹೇಳ್ತಾ ಹೋದರೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆಯ ಕತೆ ಎನ್ನುವಂಥ ಸಿನಿಮಾದ ಮುಖಾಂತರ ನಮ್ಮ ಕನ್ನಡ ಸಿನಿಮಾ ಜಗತ್ತಿಗೆ ಕಾಲಿಡ್ತಾರೆ. ಅದರಲ್ಲಿ ಅವರು ನಾಯಕ ನಟನಾಗಿಯೂ ಕಾಣಿಸ್ಕೊಳ್ತಾರೆ, ನಿರ್ದೇಶಕರಾಗಿಯೂ ಕಾಣಿಸ್ಕೊಳ್ತಾರೆ. ಆದರೆ ಗಂಭೀರವಾದಂಥ ಒಂದು ಸಮಸ್ಯೆಯ ಸಿನಿಮಾವನ್ನು ಇಟ್ಕೊಂಡು ತಮಾಷೆಯಾಗಿ ಹೇಗೆಲ್ಲ ಹೇಳ್ಬೋದು, ತಮಾಷೆಯಾಗಿ ಜನರನ್ನು ಹೇಗೆ ಮನೋರಂಜನೆ ಮಾಡ್ಬೋದು ಎನ್ನುವಂಥ ಸಿನಿಮಾದ ಮುಖಾಂತರ ಪಾದಾರ್ಪಣೆ ಮಾಡಿ ಒಬ್ಬ ಪ್ರತಿಭಾನ್ವಿತ ನಿರ್ಮಾಪಕ, ನಿರ್ದೇಶಕ ಮತ್ತು ನಾಯಕ ನಟನಾಗಿ ಗುರುತಿಸ್ಕೊಳ್ತಾರೆ. ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಾನು ನನ್ನ ಸಿನಿಮಾದಲ್ಲಿ ಫೈಟ್ ಸೀನ್ ಇಡಲಿಕ್ಕಾಗಲ್ಲ, ಯಾಕಂದರೆ ಜನ ನೋಡಿದವರಿಗೆ ನಾನು ಫೈಟ್ ಮಾಡ್ತೇನೆ ಅನ್ನುವಂಥ ನಂಬಿಕೆ ಬರಲ್ಲ, ಹಾಗಾಗಿ ನಾನು ನನ್ನ ಸಿನಿಮಾದಲ್ಲಿ ಫೈಟ್ ಸೀನ್ ಇಡಲ್ಲ ಎನ್ನುವಂಥ ಒಂದು ತಮಾಷೆ ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಮೊನ್ನೆ ತೆರೆ ಕಂಡಂಥ ಸೂಪ್ರಾಮ್ ಶೋದ ನಿರ್ಮಾಪಕರು ಕೂಡ ಹೌದು, ನಟರು ಕೂಡ ಹೌದು. ಅವರಿಗೆ ಒಂದು ಗಂಭೀರವಾದ ವಿಷಯನ ಹೇಗೆ ತಮಾಷೆಯ ಮುಖಾಂತರ ಜನರಿಗೆ ತಲುಪಿಸಬೇಕು, ಅದರ ಮುಖಾಂತರ ಮನೋರಂಜನೆ ಹೇಗೆ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದಾ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ವಿಷಯಗಳು ರಕ್ಷಿತ್ ಶೆಟ್ಟಿ ಅವರು ಹೇಗೆ ಹೇಳ್ತಾರಲ್ಲ ಅದೇ ವಿಷಯವನ್ನು ರಾಜ್ ಬಿ ಶೆಟ್ಟಿ ಅವರು ಹೇಳ್ತಾರೆ. ಆದರೆ ರಾಜ್ ಬಿ ಶೆಟ್ಟಿ ಅವರು ಅದೇ ವಿಷಯವನ್ನು ತುಂಬ ಮಜವಾಗಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ತಾರೆ. ಹಾಗಾಗಿ ರಾಜ್ ಬಿ ಶೆಟ್ಟಿ ಅವರ ಒಂದು ಈ ಸಿನಿಮಾ ಹೇಳುವ ಕಥೆ ಆಗಿರ್ಬೋದು, ನಟನೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಇವು ಎಲ್ಲವೂ ಕೂಡ ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ರಾಜ್ ಬಿ ಶೆಟ್ಟಿಯವರು ಕೂಡ ಇದೀಗ ಕನ್ನಡ ಸಿನಿಮಾ ಲೋಕದ ಒಂದು ಸ್ಟಾರ್ ಆಗಿ ಬೆಳೆದಿದ್ದಾರೆ. ಇನ್ನು ಮತ್ತೊಬ್ಬ ಸ್ಟಾರ್ ನಟರಾದಂಥ ಅಥವಾ ಸ್ಟಾರ್ ನಿರ್ದೇಶಕರಾದಂಥ ರಿಷಬ್ ಶೆಟ್ಟಿ ಅವರ ಬಗ್ಗೆ ಮಾತಾಡ್ತಾ ಹೋದರೆ, ರಿಷಬ್ ಶೆಟ್ಟಿ ಅವರು ತಮ್ಮ ಸ್ನೇಹಿತರಾದಂಥ ರಕ್ಷಿತ್ ಶೆಟ್ಟಿ ಅವರಿಗೆ 2015ರಲ್ಲಿ ರಿಕ್ಕಿ ಎನ್ನುವಂಥ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಅದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸ್ವಲ್ಪ ಹಣವನ್ನು ಗಳಿಸುತ್ತೆ. ಅದಾದ ನಂತರ 2016ರಲ್ಲಿ ಕಿರಿಕ್ ಪಾರ್ಟಿ ಎನ್ನುವಂಥ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಅದಾದ ನಂತರ ರಿಷಬ್ ಶೆಟ್ಟಿ ಅವರು ಇಲ್ಲಿಯ ತನಕ ಹಿಂದಿರುಗಿ ನೋಡಲೇ ಇಲ್ಲ. ಆ ಸಿನಿಮಾ ಕಿರಿಕ್ ಪಾರ್ಟಿ ಎನ್ನುವಂಥ ಸಿನಿಮಾ 2016ರಲ್ಲಿ ಸರಿಸುಮಾರು 50 ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತು. ಅದಾದ ನಂತರ ರಿಷಬ್ ಶೆಟ್ಟಿ ಅವರು ನೋಡಿ, ಒಂದು ಸಿನಿಮಾ ಹಿಟ್ ಆದ ನಂತರ ಮತ್ತೆ ಕಮರ್ಷಿಯಲ್ ಸಿನಿಮಾ ಕಡೆ ಮುಖವನ್ನು ಮಾಡ್ಬೋದಿತ್ತು. ಆದರೆ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ, ಒಬ್ಬ ಪ್ರತಿಭಾನ್ವಿತ ನಟ ತನ್ನ ಮಣ್ಣಿನ ಒಂದು ಕಥೆಯನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡ್ತಾರೆ. ಅದುವೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂಥ ಒಂದು ಸಿನಿಮಾವನ್ನು ತಾನೇ ತಮ್ಮ ಸ್ನೇಹಿತರ ಜೊತೆಗೆ ಒಂದು 2 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಒಂದು ಸಿನಿಮಾವನ್ನು ಮಾಡ್ತಾರೆ. ಅದು ಬರೋಬ್ಬರಿ 70ರಿಂದ 80 ಕೋಟಿ ಹಣವನ್ನು ಮಾಡುತ್ತೆ. ಅದು ಒಬ್ಬ ನಿರ್ದೇಶಕನ ಒಂದು ಕಲಾತ್ಮಕತೆ, ಒಬ್ಬ ನಿರ್ದೇಶಕನ ಒಂದು ಬದ್ಧತೆ ಅಂತ ಹೇಳ್ಬೋದು. ಇದಾದ ನಂತರ ಮತ್ತೆ ಮಾತಾಡುವಂಥ ವಿಷಯವೇ ಇಲ್ಲ, ಅಷ್ಟರ ಮಟ್ಟಿಗೆ ರಿಷಬ್ ಶೆಟ್ಟಿ ಅವರು ಬೆಳೆದು ಬಿಡ್ತಾರೆ. 2022ರಲ್ಲಿ ಹೊಂಬಾಳೆ ಎನ್ನುವಂಥ ಫಿಲ್ಮ್ ಸಂಸ್ಥೆಯಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಅದು ಕಾಂತಾರ ಎನ್ನುವಂಥ ಸಿನಿಮಾ. ಅದಾದ ನಂತರ 2025ರಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗುತ್ತೆ. ಇವೆರಡೂ ಸಿನಿಮಾ ಕೂಡ ಇಡೀ ಪ್ರಪಂಚವೇ ನಮ್ಮ ಭಾರತದ ಕಡೆ, ನಮ್ಮ ಕರ್ನಾಟಕದ ಕಡೆ, ನಮ್ಮ ಕರಾವಳಿಯ ಕಡೆ, ಅದರಲ್ಲೂ ಕರಾವಳಿಯ ಒಂದು ದೈವದ ಕಡೆ, ಕರಾವಳಿಯ ಸಂಸ್ಕೃತಿಯ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತೆ. ಅಂಥದ್ದೊಂದು ದೊಡ್ಡದಂಥ ಸಿನಿಮಾವನ್ನು, ಅಂಥದ್ದೊಂದು ಹಿರಿಮೆ ಸಿನಿಮಾವನ್ನು, ಅಂಥದ್ದೊಂದು ಗರಿಮೆ ಸಿನಿಮಾವನ್ನು ಮಾಡಿದ್ದು ಇದೇ ರಿಷಬ್ ಶೆಟ್ಟಿ ಅವರು. ಒಂದು ಸಿನಿಮಾ ಹಿಟ್ಟಾದ ನಂತರ ಕಮರ್ಷಿಯಲ್ ಸಿನಿಮಾದ ಕಡೆಗೆ ಹೋಗಿ ನನಗೆ ಹಣ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿನಿಮಾ ಮಾಡಿದರೆ ರಿಷಬ್ ಶೆಟ್ಟಿ ಅಂತ ಒಬ್ಬ ಪ್ರತಿಭಾನ್ವಿತ ನಟ, ನಿರ್ದೇಶಕ ಮಾರಾಟ ಹೋಗ್ಬಿಡ್ತಿದ್ರು. ಆದರೆ ಕಷ್ಟಪಟ್ಟರೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂಥ ಸಿನಿಮಾ ಮಾಡ್ತಾರೆ. ಅದಾದ ನಂತರ ಕಾಂತಾರ ಎನ್ನುವಂಥ ಮಣ್ಣಿನ ಸೊಗಡಿನ ಕಥೆಯನ್ನು ಮಾಡಿ ಇಂದಿಗೂ ಕೂಡ
ರಿಷಬ್ ಶೆಟ್ಟಿ ಅಂದರೆ ಕರಾವಳಿ ಹುಡುಗ, ರಿಷಬ್ ಶೆಟ್ಟಿ ಅಂದರೆ ಒಬ್ಬ ಮಣ್ಣಿನ ಮಗ, ರಿಷಬ್ ಶೆಟ್ಟಿ ಅಂದರೆ ಒಬ್ಬ ಹಿಂದೂ ಸಂಸ್ಕೃತಿ ಒಬ್ಬ ಮೇರು ನಟ ಎನ್ನುವಂಥ ಪಟ್ಟವನ್ನು ಗಿಟ್ಟಿಸಿಕೊಂಡು ಇದೇ ರಿಷಬ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅವರು ಒಂದು ಸಂಬಂಧಗಳ ಬಗ್ಗೆ ಸಿನಿಮಾವನ್ನು ಮಾಡಿದ್ರೆ, ರಾಜ್ ಶೆಟ್ಟಿ ಅವರು ಅದೇ ಸಂಬಂಧವನ್ನು ಒಂದು ತಿಳಿಹಾಸ್ಯದ ಮುಖಾಂತರ ಸಿನಿಮಾವನ್ನು ಮಾಡ್ತಾರೆ. ಆದರೆ ರಿಷಬ್ ಶೆಟ್ಟಿ ಅವರು ಅದೇ ಸಿನಿಮಾವನ್ನು ನಮ್ಮ ಮಣ್ಣಿನ ಕತೆ ಇಟ್ಕೊಂಡು ಮಾಡ್ತಾರೆ ಮತ್ತು ಇಡೀ ಪ್ರಪಂಚದಾದ್ಯಂತ ತಮ್ಮ ಕಥೆಯನ್ನು ಹೇಳುವ ನಿಟ್ಟಿನಲ್ಲಿ ಶ್ರಮವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಈ ಶೆಟ್ಟರ್ ಗ್ಯಾಂಗ್ ಇದೆಯಲ್ಲ, ಅದು ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಆಗಿರ್ಬೋದು ಅಥವಾ ರಾಜ್ ಆಗಿರ್ಬೋದು, ಈ RRR ಅಂದರೆ RRR ಎನ್ನುವಂಥ ಒಂದು ವ್ಯಕ್ತಿತ್ವದ ಹೆಸರಿನ ಒಂದು ವ್ಯಕ್ತಿಗಳು ಅಥವಾ ಶೆಟ್ಟರು ಇಡೀ ಕನ್ನಡ ಸಿನಿಮಾದಲ್ಲಿ ಇರುವಂಥ ಸಿದ್ಧ ಸೂತ್ರಗಳನ್ನ, ಅಂದರೆ ಒಂದು ಸಿನಿಮಾದಲ್ಲಿ 6 ಫೈಟ್ ಇರಬೇಕು, 5 ಸಾಂಗ್ ಇರಬೇಕು, ಒಂದು ಐಟಮ್ ಸಾಂಗ್ ಇರಬೇಕು, ಅಲ್ಲಿ ವಿಲನ್ ಇರಬೇಕು, ಅವ್ರಿಗೆ ಹೊಡಿಬೇಕು, ಕೊನೆಯಲ್ಲಿ ತಾನು ಗೆಲ್ಲಬೇಕು, ನನಗೆ ಚಪ್ಪಾಳಿ ಹೊಡಿಬೇಕು, ನನಗೆ ಸ್ವಲ್ಪ ಒಳ್ಳೊಳ್ಳೆ ಡೈಲಾಗ್ ಇರಬೇಕು ಎನ್ನುವಂಥ ಒಂದು ಸಿದ್ಧ ಸೂತ್ರ ಇತ್ತಲ್ಲ, ಅದನ್ನು ಮುರಿದು ಇದೀಗ ಕನ್ನಡ ಸಿನಿಮಾ ಜಗತ್ತನ್ನು ಜೊತೆಗೆ ಭಾರತೀಯ ಸಿನಿಮಾ ಜಗತ್ತನ್ನು ಆಳ್ತಾ ಇದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ.